ಯತ್ನಾಳ್ ಉಚ್ಚಾಟನೆ, ವಾಟ್ ನೆಕ್ಸ್ಟ್? ಮುಂದೇನು? ಈಗ ಏನಾಗುತ್ತೆ ಹಾಗಾದ್ರೆ? ಈಗ ಉಚ್ಚಾಟನೆ ಆದ್ರು ಯತ್ನಾಳ್, ಈ ಕಡೆ ವಿಜಯೇಂದ್ರ ಹಾಗಾದ್ರೆ ಚುನಾಯಿತ ರಾಜ್ಯಾಧ್ಯಕ್ಷ ಆಗ್ತಾರ, ತತ್ಕ್ಷಣ ಅವ್ರನ್ನ ಚುನಾಯಿತ ರಾಜ್ಯಾಧ್ಯಕ್ಷನಾಗಿ ಮಾಡ್ತಾರ. ಮತ್ತೊಂದು ಕಡೆ ಯತ್ನಾಳ್ ಏನ್ ಮಾಡ್ತಾರೆ ಈಗ? ಯತ್ನಾಳ್ ವಾಟ್ ನೆಕ್ಸ್ಟ್? ಏನು ಹೊಸ ಪಕ್ಷ ಕಟ್ಬಿಡ್ತಾರ ಅವರು? ಏನು ಮಾಡ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ? ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ನಮಗೆಲ್ಲ ಕಣ್ಣೆದುರುಗಡೆ ಇದೆ, ನಿಮಗೆ ಗೊತ್ತಿದೆ, ಅದೇನು ಹೇಳಬೇಕಾದಿಲ್ಲ. ಆದ್ರೆ ಮುಂದೇನ್ ಮಾಡ್ತಾರೆ, ಮುಂದೆ ಅವ್ರ ಮುಂದೆ ಇರುವಂತ ಆಯ್ಕೆಗಳು ಏನೇನು, ಆಪ್ಷನ್ಸ್ ಏನು, ಯಾವ ಆಪ್ಷನ್ ಜೊತೆ ಹೋಗ್ತಾರೆ, ಹೈಕಮಾಂಡ್ ಏನ್ ಪ್ಲಾನ್ ಮಾಡ್ಕೊಂಡಿದೆ, ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಯತ್ನಾಳ್ ಅವರ ಉಚ್ಚಾಟನೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅನ್ನೋ ರೀತಿಯಲ್ಲಿ ಬಂದ್ರು ಕೂಡ ಬಹಳಷ್ಟು ಸಮಯದಿಂದ ಮೇಲಿಂದ ಮೇಲೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಲಾಸ್ಟ್ ನೋಟಿಸ್ ಕೊಟ್ಟಿದ್ದು ಫೆಬ್ರವರಿ 10ನೇ ತಾರೀಕು, ನಿಮಗೆ ಚೆನ್ನಾಗಿ ಗೊತ್ತು. ಅವಾಗ ಯತ್ನಾಳ್ ಅವ್ರು ಹೇಳಿದ್ದೆ ನಾವು ಉತ್ತರನೇ ಕೊಡಲ್ಲ ಅಂದಿದ್ರು. ಆಮೇಲೆ ಸೈಲೆಂಟ್ ಆಗಿ ಹೋಗಿ ಉತ್ತರ ಕೊಟ್ಟು ಬಂದ್ರು. ದಟ್ಸ್ ಡಿಫ್ರೆಂಟ್. ನೋಡಿ, ಹೊರಗಡೆ ಮಾತಾಡೋದಕ್ಕೂ ಹೊರಗಡೆ ತೋರುವ ರೋಷಾವೇಶಕ್ಕೂ ಹೈಕಮಾಂಡ್ನ ಮುಂದೆ ಹೋದಾಗ ಅದು ಬೇರೆ ರೀತಿನೇ ಆಗುತ್ತದೋ. ಹಂಗಾಗಲ್ಲ, ಮೀಡಿಯಾ ಮುಂದೆ ಮಾತಾಡ್ದಂಗಲ್ಲ ಅದು. ಹೈಕಮಾಂಡ್ ಏನನ್ನ ನೋಡುತ್ತೆ ನೋಡಿ. ಮತ್ತೆ ಅಮಿತ್ ಶಾ ಅವರು ಸರ್ವೆ ಮಾಡಿಸಿದ್ರು, ನಾನು ನಿಮ್ಗೆ ಹೇಳಿದ್ದೆ, ಆ ರಿಪೋರ್ಟ್ನ ಕೂಡ ನಿಮ್ಮ ಎದುರುಗಡೆ ಇಟ್ಟಿದ್ದೆ. ಸರ್ವೆಯಲ್ಲಿ ವಿಜೇಂದ್ರ ಹೆಸರೇ ಬಂದಿತ್ತು. ಯಾರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು, ಯಾರು ಮಾಸ್ ಲೀಡರ್ ಅಂತ ಕೇಳಿದಾಗ ಸಹಜವಾಗಿ ವಿಜೇಂದ್ರ ಹೆಸರು ಬಂದಿತ್ತು. ಅದು ಯಾವ ರೀತಿ ನಡೀತು, ಯಾರು ಮಾಡಿದ್ರು, ಅದರಲ್ಲಿ ಏನಾದ್ರೂ ಮ್ಯಾನಿಪುಲೇಷನ್ ಆಯ್ತಾ, ದಟ್ಸ್ ಡಿಫ್ರೆಂಟ್ ಡಿಸ್ಕಷನ್. ಆದ್ರೆ ಹೈಕಮಾಂಡ್ ಸರ್ವೆ ಮಾಡಿಸಿದ್ ನಿಜ, ಅದರಲ್ಲಿ ವಿಜೇಂದ್ರ ಅವ್ರ ಹೆಸರು ಬಂದದ್ದು ನಿಜ. ಯತ್ನಾಳ್ ಏನ್ ಹೇಳ್ತಾ ಇದ್ರು ನೋಡಿ, ಯಡಿಯೂರಪ್ಪನ ಒಪ್ಕೊಳಕ್ ಸಾಧ್ಯ ಇಲ್ಲ, ವಿಜೇಂದ್ರನ ಒಪ್ಕೊಳಕ್ ಸಾಧ್ಯ ಇಲ್ಲ, ಅದಕ್ಕೆ ಇಷ್ಟೆಲ್ಲ ಡಿಲೇ ಆಗ್ತಿದೆ ಅನ್ನೋ ಮಾತೆಲ್ಲ ಹೇಳ್ತಾ ಇದ್ರು. ಹಾಗೆ ಆಗ್ತಾ ಇತ್ತು ಕೂಡ. ಏಕಾಏಕಿ ಡಿಸಿಷನ್ ಮಾಡಲಿಲ್ಲ ಕರ್ನಾಟಕ ಬಿಜೆಪಿ ಅಂತ. ಈಗ ಅನಿವಾರ್ಯ ಪರಿಸ್ಥಿತಿ ಬಂತು ನೋಡಿ. ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಆಗ್ಬೇಕಾಗಿತ್ತು. ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಆಗ್ಬೇಕು ಅಂದ್ರೆ ರಾಜ್ಯಗಳಲ್ಲಿ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಆಗ್ಬೇಕು. ಅದರಲ್ಲಿ ಕರ್ನಾಟಕದ ಬಹಳ ದೊಡ್ಡ ಸವಾಲಿತ್ತು. ಆ ಕಡೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಇವೆಲ್ಲ ಸವಾಲಿತ್ತು. ಮೊದಲು ಕರ್ನಾಟಕದ ಸಮಸ್ಯೆಯನ್ನ ನಿವಾರಿಸುವಂತಹ ತೀರ್ಮಾನವನ್ನ ಮಾಡಿದ್ರು. ಹೀಗಾಗಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ವಾಟ್ ನೆಕ್ಸ್ಟ್? ನೋಡಿ, ಈ ತೀರ್ಮಾನವನ್ನ ನೋಡಿದ್ರೆ ಹೈಕಮಾಂಡ್ ಈಗ ಸ್ಪಷ್ಟ ತೀರ್ಮಾನಕ್ಕೆ ಬಂದಿದೆ, ಸ್ಪಷ್ಟವಾದ ನಿರ್ಣಯವನ್ನ ಕೈಗೊಂಡಿದೆ. ಏನಂದ್ರೆ ರಾಜ್ಯಾಧ್ಯಕ್ಷರ ಚುನಾವಣೆಯನ್ನ ಮಾಡೋದು ಅಂತ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದೆ. ನೋ ಡೌಟ್ ಇನ್ ದಟ್. ಬಹುತೇಕ ನೋಡಿ, ಇದು ವಿಜೇಂದ್ರ ಅವರಿಗೆ ಮೇಲುಗೈ, ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸುವ ಹಾಗೆ ಮೇಲುಗೈ ಅವರಿಗೆ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹಲವು ಬಾರಿ ಒತ್ತಾಯ ಮಾಡಿದ್ರು ಅವರು. ಹೈಕಮಾಂಡ್ ಮುಂದೆ ಹೋಗಿಯೇ ಒತ್ತಾಯ ಮಾಡಿದ್ರು. ಆ ಎಲ್ಲ ಸಂದರ್ಭದಲ್ಲೂ ಹೈಕಮಾಂಡ್ ಆಗ್ಲಿ ನೋಡೋಣ, ಅವ್ರನ್ನ ಹೇಗೋ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡೋಣ ಅನ್ನುವ ಮಾತುಗಳ ಮೂಲಕ ಹೇಗೋ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನ ಇಲ್ಲಿಯವರೆಗೂ ಮಾಡಿದ್ರು. ಆದ್ರೆ ಈಗ ಇದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದ್ರು. ಯಾವಾಗ ಬಿ.ಪಿ. ಹರೀಶ್ ಅವರಿಗೆ, ರೇಣುಕಾಚಾರ್ಯ ಅವರಿಗೆ, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರಿಗೆಲ್ಲ ನೋಟಿಸ್ ಕೊಟ್ಟಾರಲ್ಲ, ಈಗ ಸಾಲು ಸಾಲು ನೋಟಿಸ್ಗಳು ಹೋಯ್ತಲ್ಲ, ಹಾಗೆ ನೋಟಿಸ್ ಹೋದಾಗ್ಲೇ ಒಂದು ಮೆಸೇಜ್ ಕ್ಲಿಯರ್ ಆಗಿ ಹೋಗಿತ್ತು. ಆದ್ರೆ ಹೈಕಮಾಂಡ್ ರೇಣುಕಾಚಾರ್ಯ ಅವರಿಗೂ ನೋಟಿಸ್ ಅನ್ನು ಕೊಡುವ ಮೂಲಕ ಏನೋ ಒಂದು ಬ್ಯಾಲೆನ್ಸ್ ಮಾಡಿದೀವಿ ಅನ್ನೋ ಮೆಸೇಜ್ನ ಕೊಟ್ಟರು. ನೀವು ಇನ್ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋ ಮೆಸೇಜ್ ಕೊಟ್ಟರು. ಇನ್ನು ನಾವು ಸುಮ್ನಿರಲ್ಲ ಅನ್ನುವಂತ ಖಡಕ್ ತೀರ್ಮಾನವನ್ನ ಕೈಗೊಂಡ್ರು. ಕಡೆಗೆ ಇವತ್ತು ಏಕಾಏಕಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವ ಮೂಲಕ, 6 ವರ್ಷಗಳ ಅವಧಿಗೆ ಉಚ್ಚಾಟನೆ ಮಾಡುವ ಮೂಲಕ ಕ್ಲಿಯರ್ ಡಿಸಿಷನ್, ನಾವು ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಮಾಡ್ತೀವಿ. ಚುನಾವಣೆ ಅಂದ್ರೆ ಏನೇನು, ವೋಟಿಂಗ್ ಹೋಗಲ್ಲ, ಅನೌನ್ಸ್ ಮಾಡ್ತಾರೆ, ಎಲೆಕ್ಷನ್ ಪ್ರೋಸೆಸ್ ಮಾಡಿಬಿಟ್ಟು ಅನೌನ್ಸ್ ಮಾಡ್ತಾರೆ. ವಿಜೇಂದ್ರ ಅವ್ರನ್ನ ಅನೌನ್ಸ್ ಮಾಡಿದ್ರೆ ಯಾವ ಆಶ್ಚರ್ಯವೂ ಇಲ್ಲ. ಯಾಕಂದ್ರೆ ಈಗ ತೀರ್ಮಾನ ಎಲ್ಲ ಆಗಿರೋದು ನೋಡಿದ್ರೆ ಅದೇ ದಿಕ್ಕಲ್ಲಿ ಹೊರಟಿದ್ದಾರೆ. ಈಗ ಇರುವ ಪ್ರಶ್ನೆ, ಯತ್ನಾಳ್ ಏನ್ ಮಾಡ್ತಾರೆ ಹಾಗಾದ್ರೆ ಅಂತ. ವಿಜೇಂದ್ರ ಅವ್ರು ಹೇಗೂ ಗಟ್ಟಿ ಆದ್ರು, ಒಂದು ಅವ್ರು ಆಗ್ತಾರೋ ಇಲ್ಲ ಅವ್ರು ಹೇಳ್ದವ್ರು ಯಾರೋ ಒಬ್ರನ್ನ ಅವ್ರಿಗೆ ಬೇಕಾದವ್ರನ್ನ ಕೂರ್ಸ್ಕೊತಾರೋ, ಅದು ಡಿಫ್ರೆಂಟ್. ಆದ್ರೆ ವಿಜೇಂದ್ರ ಅವ್ರು ಸ್ಟ್ರಾಂಗ್ ಆದ್ರೀಗ. ಯಾಕಂದ್ರೆ ಬಿಕಾಸ್ ಆಫ್ ಯಡಿಯೂರಪ್ಪ. ಮತ್ತೆ ಮುಂದೆ ನೋಡಿ, ಕಣ್ಣೆದುರಿಗೆ ಕಾಣುವ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಲಿಯರ್ ಡಿವಿಷನ್ ಇದೆ, ವರ್ಟಿಕಲ್ ಡಿವಿಷನ್ ಇದೆ. ಅದರ ಲಾಭವನ್ನು ತೆಗೆದುಕೊಳ್ಬೇಕು ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಬೇಕು. ಇಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಬೇಕು ಅಂದ್ರೆ ಯಡಿಯೂರಪ್ಪ, ವಿಜೇಂದ್ರ ಇವ್ರ ಮುಖ ನೋಡಿ ಬರ್ತಾರೆ. ಕಾಂಗ್ರೆಸ್ನವ್ರು ಯಾರಾದ್ರೂ ಬರ್ತಾರೆ ಅಂದ್ರೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಇವ್ರ ಮುಖ ನೋಡ್ಕೊಂಡು ಬರ್ತಾರೆ. ಸೊ MLA ಖರೀದಿ ಮಾಡುವ ಸಾಮರ್ಥ್ಯವೂ ಬೇಕಲ್ಲ. ಸುಮ್ಮನೆ ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತ ಅನ್ಕೊಂಡಿದ್ರೆ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ? ಇದನ್ನ ಆಲೋಚನೆ ಮಾಡುತ್ತೆ ಹೈಕಮಾಂಡ್. ಆ ಆಲೋಚನೆ ಹಿನ್ನೆಲೆಯಲ್ಲೇ ಇವತ್ತು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಅಂತ ಹೇಳ್ಕೊಳ್ತಿದ್ದಂತ ಯತ್ನಾಳ್ ಉಚ್ಚಾಟನೆ ಆಗಿದ್ದಾರೆ. ಯಾಕಂದ್ರೆ ನೋಡಿ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಇದನ್ನೇ ಹೇಳೋದು. ಕೊನೆಗೆ ಉಳಿಯೋದು ಯಾರು ಅಂದ್ರೆ ಯಾರು ಫಿಟ್ ಆಗಿರ್ತಾರೋ ಅವರು.
ರಾಜಕಾರಣಿಗಳು ಯಾಕೆ ಹಿಂಗ್ ದುಡ್ಡು ಮಾಡ್ತಾರೆ ಕೇಳ್ತಿರಲ್ಲ, ಈ ಕಾರಣಕ್ಕೆ ದುಡ್ಡು ಮಾಡ್ತಾರೆ. ಹೈಕಮಾಂಡು ಅಂತವರಿಗೆ ಮಣೆ ಹಾಕುತ್ತೆ, ರಾಜಕಾರಣದಲ್ಲಿ ಅಂತವರೇ ಸರ್ವೈವ್ ಆಗ್ತಾರೆ. ಈಗ ಆಗಿರೋದು ಅದೇ. ಈಗ ಸರ್ಕಾರ ರಚನೆ ಆಗ್ಬೇಕು ಅಂದ್ರೆ ಬೇಕು, ಇವರೇ ಬೇಕು. ಹಿಂದೆ 17 ಜನ ಏನು ಯಡಿಯೂರಪ್ಪನವ್ರು ನಂಬಿ ಬಂದ್ರಲ್ಲ, ಯಡಿಯೂರಪ್ಪನವ್ರು ನಂಬಿ ಬಂದಿದ್ದು, ಯಡಿಯೂರಪ್ಪನವ್ರ ಲೀಡರ್ಶಿಪ್ ಇತ್ತು ಅಂತ ಬಂದ್ರು. ಮುಂದೆ ಏನಾದ್ರೂ ಇಲ್ಲಿ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಯಡಿಯೂರಪ್ಪ ವಿಜಯೇಂದ್ರ ಬೇಕು ಅನ್ನುವ ಕಾರಣಕ್ಕಾಗಿಯೇ ಈ ತೀರ್ಮಾನ. ಇದರಲ್ಲಿ ಬೇರೆ ಏನೂ ಇಲ್ಲ. ಈಗ ಅವರಿಗೆ ಇಷ್ಟೆಲ್ಲ ಡಿವಿಷನ್ ನೋಡಿದ್ಮೇಲೆ, ಒಂದ್ ಕಡೆ ಹನಿ ಟ್ರ್ಯಾಪ್, ಮತ್ತೊಂದ್ ಕಡೆ ಸಂವಿಧಾನ ಬದಲಾವಣೆ ಹೇಳಿಕೆ, ಇವೆಲ್ಲ ಮಾತಾಡಿದ ನಂತರ ಅವರಿಗೆ ಕ್ಲಿಯರ್ ಆಯ್ತು, ಖಂಡಿತ ಈ ಸರ್ಕಾರ 5 ವರ್ಷ ಉಳಿಯುವ ಸರ್ಕಾರ ಅಲ್ಲ ಅಂತ ಗ್ಯಾರಂಟಿ ಆಯ್ತು. ಹೀಗಾಗಿ ಈಗ ಮುಂದೆ ತಾವೇನ್ ಮಾಡಬೇಕು, ತಮ್ಮ ರೂಟ್ ಮ್ಯಾಪ್ ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಅದರ ಪರಿಣಾಮ ಯತ್ನಾಳ್ ಉಚ್ಚಾಟನೆ ಆಗಿದೆ. ಹಾಗಾದ್ರೆ ಯತ್ನಾಳ್ ಏನ್ ಮಾಡ್ತಾರೆ ಈಗ ನೋಡಿ. ಯತ್ನಾಳ್ ಈಗ ಸದ್ಯಕ್ಕೆ ತತ್ಕ್ಷಣ ಏನು ಮಾಡಲ್ಲ. ಈಗ ನಾಳೆ ಬೆಳಗ್ಗೆ ಎದ್ದವರು ಹೊಸ ಪಾರ್ಟಿ ಕಟ್ಟಲ್ಲ, ಅವರು ಕೂಡ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾರೆ. ತಕ್ಷಣಕ್ಕೆ ಅವರು ಏಕಾಏಕಿ ಏನೋ ತೀರ್ಮಾನವನ್ನು ಕೈಗೊಳ್ಳಲ್ಲ. ಆ ಕಡೆ ಈಶ್ವರಪ್ಪ ಇಲ್ವಾ, ಅವ್ರೇನ್ ಮಾಡಿದ್ರು, ಅವರು ಸುಮ್ಮನೆ ಇದ್ದಾರೆ ಮನೆಯಲ್ಲಿ. ಟಿಕೆಟ್ ಮಿಸ್ ಆದ್ಮೇಲೆ ಅವ್ರ ಮಗನಿಗೂ ಟಿಕೆಟ್ ಸಿಗ್ಲಿಲ್ಲ, ಸುಮ್ಮನೆ ಇಲ್ವಾ ಅವರು? ಪಕ್ಷದಿಂದ ಅವರು ಉಚ್ಚಾಟನೆ ಆದ್ರು. ಯಾವಾಗ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರು BY ರಾಘವೇಂದ್ರ ವಿರುದ್ಧ, ಅವರು ಕೂಡ ಎಕ್ಸ್ಪೆಲ್ ಆದ್ರು. ಈಗ ಮನೆಯಲ್ಲಿದ್ದಾರೆ. ಈಗ ಯತ್ನಾಳ್ ಅವರು ಕೂಡ ಸದ್ಯ ಅವರು MLA ಆಗಿರ್ತಾರೆ, ಆದ್ರೆ BJP MLA ಅಂತ ಇರೋದಿಲ್ಲ ಅಷ್ಟೇ. ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಯತ್ನಾಳ್ ಸದ್ಯಕ್ಕೆ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾರೆ. ಸುಮ್ಮನಿರ್ಬೇಕಷ್ಟೇ ಈಗ ಸದ್ಯ. ಅವರು ಬೇರೆ ದಾರಿನೇ ಇಲ್ಲ. ನೋಡ್ತಾರೆ, ಮೂಮೆಂಟ್ ನೋಡ್ಕೋತಾರೆ, ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದನ್ನ ಆಧರಿಸಿ ಮುಂದಿನ ತೀರ್ಮಾನವನ್ನ ಕೈಗೊಳ್ತಾರೆ. ಹಾಗಾದ್ರೆ ಏನಾಗಿರುತ್ತೆ ಆ ತೀರ್ಮಾನ ನೋಡಿ. ಚುನಾವಣೆಗೆ 2028ರಲ್ಲಿ ಚುನಾವಣೆ ಇರುತ್ತೆ, ನಾವಿನ್ನು 2025ರಲ್ಲಿ ಇದ್ದೀವಿ. ಇನ್ನೂ 3 ವರ್ಷ ಇದೆ ನೋಡಿ. 3 ವರ್ಷದಲ್ಲಿ ಗಂಗೆಯಲ್ಲೂ ತುಂಗೆಯಲ್ಲೂ ಸಾಕಷ್ಟು ನೀರು ಹರಿಲಿಕ್ಕಿದೆ. ಬಹಳ ದೊಡ್ಡ ಅವಧಿ. ರಾಜಕಾರಣದಲ್ಲಿ 3 ವರ್ಷ ಅನ್ನೋದು ಬಹಳ ದೊಡ್ಡ ಅವಧಿ, ಸಣ್ಣ ಅವಧಿ ಅಂತ ಅನ್ಕೋಬಿಡಿ. ಏನೆಲ್ಲ ಬದಲಾವಣೆಗಳು ಬೇಕಾದ್ರೂ ಆಗ್ಬೋದು, ಅದೆಲ್ಲವನ್ನೂ ಕೂಡ ಕಾದು ನೋಡ್ತಾರೆ. ಹಾಗೆ ಕಾದು ನೋಡಿದ ನಂತರ ಚುನಾವಣೆ ಹತ್ತಿರ ಇರುವಾಗ ನೋಡಿ, ಯಾವಾಗ್ಲೂ ಅಷ್ಟೇ, ಯಾರೇ ತೀರ್ಮಾನ ತೆಗೆದುಕೊಳ್ಳಿ, ಚುನಾವಣೆ ಹತ್ತಿರ ಇರುವಾಗ ತೀರ್ಮಾನ ತೆಗೆದುಕೊಳ್ತಾರೆ. ಇವನ್ ಯಡಿಯೂರಪ್ಪನವರು ಕೂಡ 2013ರ ಚುನಾವಣೆಗೂ ಮೊದಲು 2012ರ ಡಿಸೆಂಬರ್ ಅವರು ಹೊಸ ಪಕ್ಷ ಘೋಷಣೆ ಮಾಡಿದ್ದು ಹಾವೇರಿಯಲ್ಲಿ, ಕರ್ನಾಟಕ ಜನತಾ ಪಕ್ಷ. ಚುನಾವಣೆ ಹತ್ತಿರ ಬರೋವರೆಗೂ ಕಾಯ್ತಾರೆ ಯಾರೇ ಆದ್ರೂ ಆಗ್ಲಿ. ಅದನ್ನೇ ಯತ್ನಾಳ್ ಕೂಡ ಮಾಡ್ತಾರೆ ಈಗ ಅಷ್ಟೇ. ಮತ್ತೆ ಅದರಲ್ಲೇನೋ ಬೇರೆ ಮಾತಿಲ್ಲ. ಈಗ ಇರುವ ಪ್ರಶ್ನೆ, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗ್ತಾರ, ಯತ್ನಾಳ್ ಏನ್ ಮಾಡ್ತಾರೆ? ಯತ್ನಾಳ್ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾರೆ. ವಿಜಯೇಂದ್ರ ಬಹುತೇಕ ರಾಜ್ಯಾಧ್ಯಕ್ಷ ಆಗುವಂತ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಏನೋ ಬ್ಯಾಲೆನ್ಸ್ ಮಾಡಬೇಕು, ಎಲ್ರನ್ನೂ ಸಮಾಧಾನ ಮಾಡಿ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ವಿಜಯೇಂದ್ರ ಅಥವಾ ಯಡಿಯೂರಪ್ಪನವರು ಹೇಳಿದ ವ್ಯಕ್ತಿ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರ್ಬೋದು. ಬಹುತೇಕ ವಿಜಯೇಂದ್ರ ಅವರೇ ಆದ್ರೂ ಆಗ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಮತ್ತು ಉಳಿದವರಿಗೆಲ್ಲ ಇದೆ ಎಚ್ಚರಿಕೆ. ಇನ್ನೋಡಿ ಯಾರು ತುಟಿ ಪಿಟಕ್ಕನ್ನಲ್ಲ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರಲ್ಲ, ST ಸೋಮಶೇಖರ್, ಅರೆವೇಲ್ ಶಿವರಾಮ್ ಹೆಬ್ಬಾರ್, ಆ ಕಡೆ ರೇಣುಕಾಚಾರ್ಯ, BP ಹರೀಶ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಎಲ್ಲರೂ ಕೂಡ ಇನ್ನು ಸೈಲೆಂಟ್ ಆಗ್ತಾರೆ ನೋಡಿ. ಇನ್ನು ಮಾತಾಡಕ್ ಹೋಗಲ್ಲ ಯಾರು. ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ರಲ್ಲ, ಈಗಾಗಲೇ ಬಹಳ ದಿನ ಆಯ್ತು ಸೈಲೆಂಟ್ ಆಗಿ. ಇನ್ನಂತೂ ತುಟಿ ಪಿಟಕ್ಕನ್ನಲ್ಲ. ಅಂದ್ರೆ ರಾಜ್ಯ BJPಯನ್ನ ಶಿಸ್ತಿನ ಚೌಕಟ್ಟಿಗೆ ತರಬೇಕು, ಹಾಗೂ ಅದಕ್ಕೆ ಬೇಕಾದಂತ ಕ್ರಮ ಆಗ್ಬೇಕು ಅನ್ನುವ ಹಿನ್ನೆಲೆಯಲ್ಲೇ ಈಗ BJP ಹೈಕಮಾಂಡ್ ಈ ತೀರ್ಮಾನವನ್ನ ಕೈಗೊಂಡಿದೆ. ಅದೆಲ್ಲದರ ಮೂಲ ಉದ್ದೇಶ ಏನು? ಸರ್ಕಾರ ಏನಾದ್ರೂ ಬರುವಂತ ಅವಕಾಶ ಸಿಗುತ್ತಾ? ಕಾಂಗ್ರೆಸ್ ಅನ್ನ ಒಡೆಯುವ ಅವಕಾಶ ಸಿಗುತ್ತಾ? ಕಾಂಗ್ರೆಸ್ನಿಂದ ಯಾರಾದ್ರೂ ಒಬ್ರು ಸಿಡಿದೆದ್ದು ಬರೋದಾದ್ರೆ ಇಲ್ಲಿ ಯಾರಿರ್ಬೇಕು? ಅದನ್ನ ಆಧರಿಸಿ ಈ ತೀರ್ಮಾನ ಆಗಿದೆ. ನಿಮ್ಮ ಪ್ರಕಾರ ರಾಜ್ಯ BJPಯ ಈ ದೊಡ್ಡ ಬೆಳವಣಿಗೆ ಹಿಂದೆ ಹೈಕಮಾಂಡ್ನ ಯಾವ ಉದ್ದೇಶ ಇದೆ? ಕಾಂಗ್ರೆಸ್ ಅನ್ನ ಒಡೆಯುವಂತದ್ದ, ಇಲ್ಲಿ BJP ಸರ್ಕಾರವನ್ನು ಅಧಿಕಾರಕ್ಕೆ ತರುವಂತದ್ದ, ಅಥವಾ ಇಲ್ಲ ಏನೇ ಆಗ್ಲಿ ವಿಜಯೇಂದ್ರನೇ ಭವಿಷ್ಯದ ನಾಯಕ, ಮುಂದೆ CM ಮಾಡೋದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ಕೋತೀರಾ? ಅಥವಾ ಇಲ್ಲ ಈಗೇನೋ ಯತ್ನಾಳ್ನ ಹೊರಗೆ ಕಳಿಸಿದ್ದಾರೆ, ಹಿಂದೆ 2008ರಲ್ಲಿ ಉಚ್ಚಾಟನೆ ಮಾಡಿದ್ರಲ್ವಾ, ಮತ್ತೆ ವಾಪಸ್ ಬರಲಿಲ್ವ ಅವರು, ಹಂಗೆ ಮುಂದೆ ವಾಪಸ್ ಬರ್ಬೋದು ಯತ್ನಾಳ್ ಅಂತೀರಾ? ಇಲ್ಲ ಈಗ ಅಮಿತ್ ಶಾ ಅವರು ಖಡಕ್ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇನ್ನು ಏನಿದ್ರು ಕೂಡ ವಿಜಯೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲೇ ಪಕ್ಷ ಮುಂದಿನ ಚುನಾವಣೆಗೆ ರೆಡಿ ಆಗೋದು, ಆ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಭಾವಿಸ್ತೀರಾ? ಏನಾಗಬಹುದು? ಯಾವ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನು BJP ಹೈಕಮಾಂಡ್ ಕೈಗೊಂಡಿದೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.